ನಮಸ್ತೆ, ಸುಮನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ಇಂದು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸಾಧಕರ ಮಹಿಳೆಯರನ್ನ ಪರಿಚಯಿಸುವಂತ ಕಾರ್ಯವನ್ನ ಇಂದು ನಾವು ಮಾಡುತ್ತಿದ್ದೇವೆ. ನಮ್ಮ ಸ್ಟುಡಿಯೋದಲ್ಲಿ ಇಂದು ನಮ್ಮ ಜೊತೆ ಶ್ರೀಮತಿ ಸುಷ್ಮಾ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಸುಮನ್ ಟಿವಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಮ್ಮ ನಮಸ್ತೆ. ಅಮ್ಮ ನಮಸ್ಕಾರ. ನಮಸ್ತೆ. ನಿಮ್ಮ ಸಾಧನೆಯ ಹೆಜ್ಜೆಗಳ ಬಗ್ಗೆ ನಮ್ಗೇನಾದ್ರು ತಿಳಿಸ್ಕೊಡಕ್ಕಾಗುತ್ತಮ್ಮ? ಮೊಟ್ಟ ಮೊದಲಿಗೆ ಸುಮನ್ ಟಿವಿ ಅವರಿಗೆ ಬಹಳ ಆಭಾರಿಯಾಗಿರ್ತೀನಿ ನಾನು. ಯಾಕಂದ್ರೆ ನಮ್ಮನ್ನ ಗುರುತಿಸಿ ಇಲ್ಲಿವರೆಗೂ ಕರೆದಿದ್ದೀರಾ, ಅದಕ್ಕೆ ನಿಮಗೆ ಹಾಗೂ ನಿಮ್ಮ ತಂಡದವರಿಗೆ ಧನ್ಯವಾದಗಳು. ಹೋರಾಟ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸುಮಾರು 20 ವರ್ಷಗಳ ಹಿಂದೆ ನಾವು ವ್ಯವಸಾಯ ಮಾಡೋವ್ರೆ, ರೈತರೇ ನಾವು. ಸಾಕಷ್ಟು ಬೋರ್ ಮೋಟ್ರ್ಗಳೆಲ್ಲ ಸುಟ್ಟೋಗ್ತಾ ಇತ್ತು, ಮತ್ತೆ ನೀರಿರ್ಲಿಲ್ಲ, ಸಾಕಷ್ಟು ಬವಣೆಯಲ್ಲಿದ್ವಿ ರೈತರಾಗಿದ್ದು. ನೀರ್ ಬರ್ಬೇಕಂದಾಗ ಅದು ನೀರ್ ಎಲ್ಲಿಂದ ಬರುತ್ತೆ? ಮಳೆ ಬೀಳ್ಬೇಕಾಗತ್ತೆ. ಮಳೆಗಳು ಸರಿಯಾಗಿ ಬೀಳ್ತಾ ಇಲ್ದೇ ಇರೋದ್ರಿಂದ ನಾವು ಎಲ್ಲರೂ ಸೇರಿ, ನಾವು ನಮ್ಮ ಅಣ್ಣವರು ಆಂಜನೇಯ ರೆಡ್ಡಿ ಅವರು ಎಲ್ಲ ಕುಳಿತು ಸಮಾನ ಮನಸ್ಕರು ಸಮಿತಿ ಒಂದು ಕಡೆ ಕುತ್ಕೊಂಡು ಒಂದಷ್ಟು ಚರ್ಚೆಗಳು ಮಾಡಿ ನೀರಾವರಿಗಾಗಿ ಒಂದು ಬೇಡಿಕೆಯನ್ನ ಇಡೋಣ. ನಮ್ಗೊಂದು ಒಳ್ಳೆ ಸಮೃದ್ಧಿಯಾದ ನೀರು ಬೇಕು ಈ ಕಡೆ. GH ಪರಮಶಿವಯ್ಯನವರ ವರದಿಯನ್ನು ಅನುಷ್ಠಾನ ಮಾಡಿಸೋಣ ಅಂತೇಳಿ ಒಂದು ಮಾತುಕತೆಯ ಮುಖಾಂತರ ಶುರು ಮಾಡಿದಂತ ಹೋರಾಟ ಇದು. ಇದಕ್ಕೆ 20 ವರ್ಷದ ವಯಸ್ಸಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಮ್ಮ, ತಾವು ಬರೀ ಮಹಿಳಾ ಹೋರಾಟಗಾರರು ಮಾತ್ರ ಅಲ್ಲ, ತಾವು ಕರ್ನಾಟಕ ರೈತ ಜನಸೇನಾ ಸಂಸ್ಥಾಪಕ ಅಧ್ಯಕ್ಷರು ಆಗಿದ್ದೀರಾ. ಈ ಒಬ್ಬ ಹೆಣ್ಣು ಮಗಳು ಇಷ್ಟೊಂದು ಸಂಸ್ಥೆಯನ್ನು ಕಟ್ಟಿ ಇಡೀ ರಾಜ್ಯದಾದ್ಯಂತ ಹೆಸರು ಗಳಿಸಿದ್ರ, ಅದ್ರ ಬಗ್ಗೆ ಏನಾದ್ರು ನಮ್ಗೊಂದಷ್ಟು ವಿಷಯ ತಿಳಿಸ್ಬೋದಾ? ಖಂಡಿತ. ಅದು ನಾನ್ ಕಟ್ಟಿದ್ದೀನಿ ಅನ್ನೋದಕ್ಕಿಂತ ನನ್ನ ಮಕ್ಕಳ ಜೊತೆ ಸೇರಿ ಮಾಡಿದ್ದೀನಿ ಅಂತ ಹೇಳ್ಕೊಂಡ್ರೆ ಬಹಳ ಅರ್ಥ ಇರುತ್ತೆ ಆ ಮಾತಿಗೆ. ಯಾಕಂದ್ರೆ ಕರ್ನಾಟಕ ರೈತ ಜನಸೇನಾ ಅಂತ ನಾವು ಶುರು ಮಾಡಿ ಆಗ್ಲೇ ಸುಮಾರು 6-7 ವರ್ಷ ಆಯ್ತು. ಸಾವಿರಾರು ಸಂಘಟನೆಗಳಿದೆ, ಇಲ್ಲ ಅಂತ ಹೇಳಲ್ಲ, ಇರಬಹುದು. ಬಟ್ ಏನಂದ್ರೆ ನಾವ್ ಯಾರನ್ನೋ ಪರ್ಮಿಷನ್ ಕೇಳ್ಕೊಂಡು ಕೆಲಸ ಮಾಡುವಂತ ವ್ಯಕ್ತಿತ್ವ ನಮ್ಮದಲ್ಲ. ಅದಕ್ಕಿಂತ ಮುಖ್ಯವಾಗಿ ನನ್ನ ಜೊತೆ ಸುಮಾರು 100 ಮಕ್ಕಳಿದ್ದಾರೆ. ಎಲ್ಲರೂ ಪ್ರೀತಿಯಿಂದ ಅಮ್ಮ ಅಂತ ಹೇಳ್ಕೊಂಡು ನನ್ನ ಜೊತೆ ಇರುವಂತ ಮಕ್ಕಳಿಗೆ ಮುಂದೆ ಒಂದು ದಾರಿದೀಪ ಆಗ್ಬೇಕು. ಕಾರಣ ಇವತ್ತಿನ ದಿನ ನೀರಾವರಿ ವಿಷಯ ತಗೊಂಡಾಗ ಇವತ್ತಾಗ್ಲೇ ನಾವು ಬರಡು ಭೂಮಿ ಆಗೋಗಿದೆ ನಮ್ದೆಲ್ಲಾನು. ಬಯಲುಸೀಮೆ ಜನ ಇವತ್ತು ನೀರಿಲ್ಲದೆ ತತ್ತರಿಸಿ ಹೋಗಿದ್ದೀವಿ. ಆ ಫ್ಲೋರೈಡ್ ನೀರು ಕುಡ್ದು ಏನಾಗ್ಬಿಟ್ಟಿದೆ ಅಂದ್ರೆ ಇವತ್ತಿನ ದಿನ ಕ್ಯಾನ್ಸರ್ ಜಾಸ್ತಿ ಆಗಿದೆ. ಮತ್ತೆ ಡಯಾಲಿಸಿಸ್, ಒಂದು 7 ವರ್ಷದ ಮಗುಗೆ ಡಯಾಲಿಸಿಸ್ ನಡೀತಾ ಇದೆ. ಬ್ರೆಸ್ಟ್ ಕ್ಯಾನ್ಸರ್ಗಳು ಜಾಸ್ತಿ ಆಗಿದೆ, ಗರ್ಭಕೋಶದ ಕ್ಯಾನ್ಸರ್ಸ್ ಜಾಸ್ತಿ ಆಗಿದೆ. ಎಲ್ಲೇ ಮೀರಿ ಹೋಗಿದೆ, ಅದು ನಮ್ಮ ಕೈ ತಪ್ಪಿ ಹೋಗ್ತಾ ಇರುವಂತ ವಾತಾವರಣ. ಇದೆಲ್ಲ ನಾವು ಮಾಡ್ಬೇಕಂದಾಗ, ಹೋರಾಟ ಮಾಡ್ಬೇಕಂದಾಗ ಒಂದು ಸಂಘಟನೆ ಮುಖ್ಯ. ಈ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಇದೆ, ಅದು ನೀರಾವರಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಬಯಲು ಸೀಮೆಯಲ್ಲಾಗ್ಬೋದು, ನಮ್ಮ ಸುತ್ತಮುತ್ತಲು ಆಗ್ತಿರುವಂತ ಅನ್ಯಾಯವನ್ನ ಪ್ರಶ್ನೆ ಮಾಡ್ಬೇಕಾಗಿದೆ. ಇವತ್ತಿನ ದಿನ ಯುವಕರನ್ನ ಒಳ್ಳೆ ದಾರಿಗೆ ತಗೊಂಡು ಹೋಗ್ಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಯಾಕೆ ಮಾಡಬಾರ್ದು? ಇವತ್ತು ನನ್ನನ್ನು ನಂಬಿಕೊಂಡು ನನ್ನ ಜೊತೆ ನನ್ನ 100 ಮಕ್ಕಳಿದ್ದಾರೆ. ಆ ಮಕ್ಕಳಿಂದ ಮಾತ್ರ ಇವತ್ತು ಇಲ್ಲಿ ಸುಷ್ಮಾ ಶ್ರೀನಿವಾಸ್ ಅಮ್ಮ ಆಗ್ಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ನನ್ನ ಮಕ್ಕಳನ್ನ ಒಳ್ಳೆ ದಾರಿಗೆ ತಗೊಂಡು ಹೋಗ್ಬೇಕು, ಅನ್ಯಾಯಗಳನ್ನ ತಡೆಗಟ್ಟಬೇಕು ಅನ್ನೋ ಒಂದು ಮುಖ್ಯವಾದ ಒಂದು ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ರೈತ ಜನಸೇನಾ ಅಂತ ಮಾಡಿರುವಂಥದ್ದು. ಜನಸೇನಾ ಅಂತ ಯಾಕೆ ಮಾಡಿದೀರಾ ಅನ್ನೋದು ಬಹಳ ಜನರ ಪ್ರಶ್ನೆ. ಜನಸೇನಾ ಅಂತ ಮಾಡಿರೋದು, ನಾನು ಓಪನ್ ಆಗಿ ಬಹಳ ಸಂತೋಷವಾಗಿ ಹೇಳಬಲ್ಲೆ, ನಾನು ಪವನ್ ಕಲ್ಯಾಣ್ ಅವ್ರಿಗೆ ಅಭಿಮಾನಿ ಅಂತೂ ಅಲ್ಲ. ಅವರ ಒಂದು ನಟನೆಗೆ ನಾನು ಅಭಿಮಾನಿ ಆಗಿಲ್ಲ. ಅವರ ಒಂದು ವ್ಯಕ್ತಿತ್ವ, ಅವರು ಒಂದು ಹೋರಾಟ ಮಾಡುವಂತ ಆದಿ, ಜನರ ಮಧ್ಯದಲ್ಲಿ ಅವರ ಸ್ಪಂದನೆ, ರೈತರಿಗಾಗಿ ಅವರ ಮನ ಮಿಡಿಯುತ್ತಲ್ವ, ಅದನ್ನ ನೋಡಿ ಎಲ್ಲೋ ಒಂದು ಕಡೆ ಅವರಲ್ಲಿ 10% ನಮ್ಮ ಕಡೆ ಕೆಲಸಗಳಾದ್ರೂ ಸಾಕಾಗಿದೆ. ಇವತ್ತು ಆ ಒಂದು ಮೂಲ ಉದ್ದೇಶವನ್ನ ಇಟ್ಕೊಂಡು ನಾವು ಇವತ್ತು ಕರ್ನಾಟಕ ರೈತ ಜನಸೇನಾ ಅಂತೇಳಿ ಒಂದು ಸಂಘಟನೆಯನ್ನ ಸಂಸ್ಥಾಪನೆ ಮಾಡಿದೀವಿ. ಸಾಕಷ್ಟು ಹೋರಾಟಗಳನ್ನು ಸಹಿತ ಮಾಡ್ಕೊಂಡು ಬರ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆ ರೈತ ಬಂಧುಗಳಿಂದ ಇದ್ದಂಥದ್ದು. ಇಲ್ಲಿ ದ್ರಾಕ್ಷಿ, ಆಲೂಗಡ್ಡೆ, ಹೂ ಇವೆಲ್ಲ ಬಹಳ ಪ್ರಸಿದ್ಧವಾಗಿ ಇಡೀ ವಿದೇಶಕ್ಕೆಲ್ಲನೂ ಸಹ ನಾವು ಸರಬರಾಜು ಮಾಡ್ತಾ ಇರೋಂಥದ್ದು. ಇವತ್ತು ಈ ಶಾಶ್ವತ ನೀರಾವರಿ ಹೋರಾಟದ ಹಿನ್ನೆಲೆಯಲ್ಲಿ ಈ ಒಂದು ನೀವು ನೀರಾವರಿ ಹೋರಾಟದಿಂದ ನಮ್ಮ ರೈತ ಬಂಧುಗಳಿಗೆ ಮತ್ತು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನಾದರೂ ಒಂದು ಕೊಡುಗೆ ಸಿಕ್ಕಿದೆಯಾ? ನಿಮ್ಮ 20 ವರ್ಷಗಳ ಹೋರಾಟದ ಹಾದಿಯಲ್ಲಿ ಏನಾದ್ರು ಸಿಕ್ಕಿದೆಯಾ? ಕೊಡುಗೆ ಅಂತ ಹೇಳ್ಕೊಳಕ್ಕೂ ಆಗಲ್ಲ, ಹಾಗಂತ ಬಿಡಕ್ಕೂ ಆಗಲ್ಲ. ನಾವಂತ ಪರಿಸ್ಥಿತಿಯಲ್ಲಿ ಇದೀವಿ ಇವತ್ತಿನ ದಿನ. ಇವತ್ತು ನಿಮ್ಗೆಲ್ಲ ಗೊತ್ತಿಲ್ಲದೆ ಇರೋದೇನೂ ಇಲ್ಲ. ಇವತ್ತು ಬೆಂಗಳೂರು ಆಪ್ಕಾಮ್ಸ್ ಅಲ್ಲಿ ಹೋದ್ರೆ ನಮ್ಮ ತರಕಾರಿಗಳನ್ನ ರಿಜೆಕ್ಟ್ ಮಾಡ್ತಾರೆ. ಬೋರ್ಡ್ ಹಾಕಿದ್ದಾರೆ, ಏನಂತೇಳಿ ಫ್ಲೋರೈಡ್ ಈ ವಾಟರ್ ಇಂದ ಬೆಳೆದಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾಗೇಪಲ್ಲಿ ಆ ಕಡೆ ಹೋದ್ರೆ ತಾಯಿ ಎದೆ ಹಾಲಲ್ಲಿ ಇವತ್ತಿನ ದಿನ ಫ್ಲೋರೈಡ್ ಇದೆ. ಅದು ಬಹಳ ನೋವಾಗತ್ತೆ ಹೇಳ್ಕೊಳಕ್ಕೂ ಸಹಿತ. ಯಾಕಂದ್ರೆ ತಾಯಿ ಹಾಲು ಅಮೃತ,
ಅದೆಲ್ರಿಗೂ ಗೊತ್ತಿರುವಂಥದ್ದು. ಅದರಷ್ಟು ಶ್ರೇಷ್ಠವಾದ್ದು ಬೇರೆ ಏನೂ ಇಲ್ಲ. ಆದರೆ ಇವತ್ತಿನ ದಿನ ಆ ತಾಯಿಯ ಎದೆ ಹಾಲಲ್ಲಿ ಫ್ಲೋರೈಡ್ ಇದೆ ಅಂದಾಗ ಅದು ಹೇಳ್ಕೊಳಕ್ಕೆ ನಾನು ಒಂದು ತಾಯಿಯಾಗಿ ಬಹಳ ನೋವಾಗ್ತಾ ಇದೆ. ಯಾಕಂದ್ರೆ ನಮಗೆ ಎಲ್ರಿಗೂ ಗೊತ್ತಿರುವಂಥದ್ದು, ಎದೆ ಹಾಲು ಕುಡಿದು ಮಕ್ಕಳು ಬಹಳ ಪೌಷ್ಟಿಕವಾಗಿರ್ತಾರೆ, ಬಹಳ ಆರೋಗ್ಯವಾಗಿರ್ತಾರೆ, ಹ್ಯುಮಿನಿಟಿ ಪವರ್ ಜಾಸ್ತಿ ಇರುತ್ತೆ ಅಂತ. ಇವತ್ತು ಅದೇ ವಿಷ ಹಾಕುತ್ತಿದೆ. ಕಾರಣ ನೀರು, ಆ ಫ್ಲೋರೈಡ್ ನೀರಿಂದಾನೇ ಹಾಕ್ತಾ ಇರೋಂಥದ್ದು. ನಾವು ಕೇಳಿದ್ದು ಪರಮಶಿವರ ವರದಿ ಜಾರಿ ಮಾಡಿ ಅಂತ ಹೇಳಿ ಸಾಕಷ್ಟು ಹೋರಾಟಗಳಾಗಿದೆ. ನನ್ನ ಮೇಲೂ ಒಂದು 8 ಕೇಸ್ ಇದೆ ಹೋರಾಟ ಮಾಡಿದ್ದಕ್ಕೆ, ಬೇರೆ ಬೇರೆ ಜಿಲ್ಲೆಯಲ್ಲಿ, ತಾಲೂಕಿನಲ್ಲೆಲ್ಲ. ಹಾಕೊಳ್ಳಿ, ತೊಂದರೆ ಇಲ್ಲ, ನಾವೇನು ಉಗ್ರಗಾಮಿಗಳಲ್ಲ. ಜನರಿಗಾಗಿ ಹೋರಾಟ ಮಾಡಿರುವಂಥದ್ದು ಹೆಮ್ಮೆಯಿಂದ ಹೇಳ್ಕೊಬಲ್ಲೆ ನಾನು ಅದು. ಆ ವಿಷಯದಲ್ಲಿ ಆ ಹೋರಾಟ ಮಾಡಿದಾಗ ನಾವು ಹೇಳ್ತಾನೆ ಇದೀವಿ, ಎತ್ತಿನ ಹೊಳೆ ನಮಗೆ ಬರಲ್ಲ ಸ್ವಾಮಿ ಅಂತ ಹೇಳಿ ಈ ಸುಳ್ಳಿನ ಮಾತುಗಳನ್ನ ಹೇಳ್ಕೊಂಡು ಇವತ್ತು ಸುಳ್ಳಿನ ಕಂತೆಗಳನ್ನ ಕಟ್ಕೊಂಡು ಇವತ್ತು ಎತ್ತಿನ ಹೊಳೆ ಅಂತ ಮಾಡಿದ್ದಾರೆ. ಮತ್ತೆ ಬೆಂಗಳೂರಿಂದ HN ವ್ಯಾಲಿ, KC ವ್ಯಾಲಿ ನೀರನ್ನ ತಂದು ನಮ್ಮ ಕಂದವಾರ ಕೆರೆ ಹಾಗೂ ಹಲವು ಕೆರೆಗಳಿಗೆ ತುಂಬಿಸುವಂತ ಕೆಲಸ ಆಗಿದೆ. ನಾವು ಯೋಜನೆಗೆ ವಿರೋಧಿಗಳಲ್ಲ. ನಾವು ಅವತ್ತು ಒಂದೇ ಮಾತು, ಇವತ್ತು ಅದೇ ಮಾತು. 3 ಹಂತದ ಶುದ್ಧೀಕರಣವನ್ನ ಮಾಡಿ ಕೆರೆಗಳಿಗೆ ತುಂಬಿಸಿ ಅಂತ ಹೇಳಿ ನಮ್ಮ ಒಂದು ಮನವಿ, ಮತ್ತೆ ಆಕ್ರೋಶವನ್ನು ವ್ಯಕ್ತಪಡಿಸಿದೀವಿ, ಹೋರಾಟಗಳನ್ನ ಮಾಡಿದೀವಿ. ಆದರೆ 2ನೇ ಹಂತದ ಶುದ್ಧೀಕರಣವನ್ನು ಮಾತ್ರ ಮಾಡಿ ಕೆರೆಗಳಿಗೆ ತುಂಬಿಸೋ ಕೆಲಸ ಆಗ್ತಾ ಇದೆ ಇವತ್ತಿನ ದಿನ. ಅದರಿಂದ ಸಾಕಷ್ಟು ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಅದು ಯಾರಿಗಿಷ್ಟ ಇರಲಿ ಇಲ್ಲದೆ ಇರಲಿ ಒಪ್ಕೊಳ್ಳೇಬೇಕಾಗಿರುವಂತ ವಿಷಯ. ಇವತ್ತು ಏನು ನಾನು ಒಂದು ಸರ್ಕಾರವನ್ನ ಯಾವುದೇ ಕಾರಣಕ್ಕೂ ಬ್ಲೇಮ್ ಮಾಡಕ್ಕೆ ಇಷ್ಟ ಬೀಳಲ್ಲ. ಯಾಕೆಂದ್ರೆ BJP ಆಗ್ಬೋದು, JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಯಾವುದೇ ಸರ್ಕಾರ ಬಂದರೂ ಸಹ ಸ್ವತಂತ್ರ ಬಂದಾಗಿಂದ ರೈತರ ಕೈ ಹಿಡ್ದಿಲ್ಲ, ದೀನದಲಿತರ ಕೈ ಹಿಡ್ದಿಲ್ಲ, ಅಬಲೆಯರನ್ನ ಮುಂದೆ ನಾವಿದೀವಿ ಅಂತ ಕರ್ಕೊಂಡು ಹೋಗಿಲ್ಲ, ಅಶಕ್ತರನ್ನ ಜೊತೆಲಿ ಕರ್ಕೊಂಡು ಹೋಗಿಲ್ಲ. ಎಲ್ಲ ಅವರ ಒಂದು ಪಾರ್ಟಿಗಳನ್ನ ಬೆಳೆಸ್ಕೊಳ್ಳಿಕ್ಕೆ ಹಾಗೂ ಮುಂದಿನ ಚುನಾವಣೆಗೆ ಫಂಡ್ಗಳನ್ನ ಮಾಡ್ಕೊಳ್ಳೋ ರೀತಿ ಹೋಗ್ತಾ ಇದ್ದಾರೆ. ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ನಾವು ಒಂದು ಪಕ್ಷದ ವಿರೋಧಿಗಳಲ್ಲ. ಒಳ್ಳೆ ಕೆಲಸ ಮಾಡಿದಾಗ ಖಂಡಿತ ನಾವೇ ಬೆಂತಟ್ಟಿದೀವಿ ಬಹಳ ಸರಿ, ಯಾವುದೇ ಪಕ್ಷದವರಾದ್ರೂ ಸಹಿತ. ಇದೇ ಬೆಂಗಳೂರಿನಲ್ಲಿ ಏರ್ಪೋರ್ಟ್ ಅಲ್ಲಿ ಮತ್ತೆ ಕಬ್ಬನ್ ಪಾರ್ಕ್ ಅಲ್ಲಿ 3 ಹಂತದ ಶುದ್ಧೀಕರಣ ಮಾಡಿ ನೀರನ್ನ ಬಿಡ್ತಾ ಇದ್ದಾರೆ. ಯಾವುದಕ್ಕೆ ಅಂತ ಕೇಳಿದ್ರೆ ಆಶ್ಚರ್ಯ ಆಗತ್ತೆ ನಿಮ್ಗೆ. ಕಬ್ಬನ್ ಪಾರ್ಕಲ್ಲಿ ಗಿಡಗಳಿಗೆ ಬಿಡ್ತಾರೆ 3 ಹಂತದ ಶುದ್ಧೀಕರಣ, ಏರ್ಪೋರ್ಟ್ ಅಲ್ಲಿ ತೊಳ್ಕೊಳ್ಳಿಕ್ಕೆ ಬಿಡ್ತಾರೆ ಫ್ಲಶ್ಗಳಿಗೆ ನೀರು ಅಂತ 3 ಹಂತದ ಶುದ್ಧೀಕರಣ. ಅವಶ್ಯಕತೆ ಇದೆಯಾ ಅಂತ ನಾನು ಕೇಳ್ತಾ ಇರೋಂಥದ್ದು. ನೀವು ನಮ್ಮ ಬಯಲು ಸೀಮೆ ಜನಗಳನ್ನ ಕಾಪಾಡ್ಕೊಳ್ಳಿಕ್ಕೆ ಶಕ್ತರಲ್ಲ, ಇವತ್ತಿನ ದಿನ ಅಶಕ್ತರ ರೀತಿ ವರ್ತನೆ ಮಾಡ್ತಾ ಇದ್ದೀರಾ. ತೊಳ್ಕೊಳ್ಳಿಕ್ಕೆ ಗಿಡಗಳಿಗೆ ನೀವು 3 ಹಂತದ ಶುದ್ಧೀಕರಣ ನೀರು ಕೊಡ್ತಾ ಇದ್ದೀರಾ. ಈ ಕ್ಷಣಕ್ಕೂ ಇವತ್ತಿಗೂ ಸಹಿತ ನಾವು ಹೋರಾಟವನ್ನು ಮಾಡ್ಕೊಂಡೇ ಬರ್ತಾ ಇದ್ದೀವಿ. ನಮ್ಮ ಕೊನೆ ಉಸಿರಿರೋವರೆಗೂ ನಾವು ಹೋರಾಟ ಮಾಡೇ ಮಡಿತೀವಿ. ನೀರು ಬರೋವರೆಗೂ ನಾವು ಬಿಡಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಬಲ್ಲೆ ನಾನು. ಇವತ್ತಿನ ದಿನ ನಾನು ಇನ್ನೊಂದು, ಜನಪ್ರತಿನಿಧಿಗಳೇ ಆಗ್ಬೋದು, ಸಾಮಾನ್ಯ ಮಾನವರೇ ಆಗ್ಬೋದು, ಪ್ರತಿಯೊಬ್ಬರು ಅವರವರ ಮನಸ್ಸಿಗೆ ಅವರು ಒಂದನ್ನ ಕೇಳ್ಕೋಬೇಕಾಗತ್ತೆ. ಇವತ್ತು ನನ್ನ ಆರೋಗ್ಯ ಕೆಟ್ಟಾಗ ನನ್ನ ಮನೆಯ ಪರಿಸ್ಥಿತಿ ಏನು, ಫೈನಾನ್ಷಿಯಲ್ ಹೇಗೆ? ಇವತ್ತು ದುಡ್ಡಿದ್ರೆ ಅಲ್ವಾ ಹಾಸ್ಪಿಟಲ್ಗಳಿಗೆ ಹೋಗೋದು. ಇವಾಗೆಲ್ಲ ಕಮರ್ಷಿಯಲ್, ವಿದ್ಯೆ ಮತ್ತೆ ಆಸ್ಪತ್ರೆ ಕಮರ್ಷಿಯಲ್. ಇವತ್ತು ನನಗೆ ಆರೋಗ್ಯ ಕೆಟ್ಟಾಗ ನನ್ನ ಹತ್ರ ದುಡ್ಡಿದ್ರೆ ಒಳ್ಳೆ ಟ್ರೀಟ್ಮೆಂಟ್ ನಾನು ತಗೊಳ್ಬಲ್ಲೆ. ನನ್ನ ಹತ್ರ ದುಡ್ಡಿಲ್ದಿದ್ದಾಗ ನನ್ನ ಮನೆಯವರು ಸಾಲ ಮಾಡಿ ನನಗೆ ತೋರಿಸ್ತಾರೆ. ಇಲ್ಲಿ ನನ್ನ ಕುಟುಂಬವೂ ಹಾಳಾಯಿತು, ನನ್ನ ಮಕ್ಕಳ ಜೀವನ ಹಾಳಾಯಿತು. ಒಂದಕ್ಕೊಂದಕ್ಕೆ ಮಾನವ ಸರಪಳಿ ಇದ್ದ ಹಾಗೆ ಇದು ಒಂದಕ್ಕೆ ಲಿಂಕ್. ಆರೋಗ್ಯ ಒಂದು ಕೆಟ್ಟಾಗ ಈ ರೀತಿ ಮಾಡಿ ನಮ್ಮನ್ನ ಬಹಳ ಶೋಷಣೆಗೆ ಒಳಪಡಿಸಿದ್ದಾರೆ ಬಯಲು ಸೀಮೆ ಜನ ಅಂತ ಹೇಳ್ಬಿಟ್ಟು ಬಹಳ ನೋವಿಂದ ನಾನು ಹೇಳ್ಕೊತೀನಿ ಮಾತನ್ನ. ಅಮ್ಮ, ಇವತ್ತು ನಮ್ಮ ಮುಂದೆ 2 ಪ್ರಶ್ನೆ ಇದೆ. ಇವತ್ತು ಮಹಿಳಾ ದಿನಾಚರಣೆ, ಹೆಣ್ಣೊಂದು ಕಲಿತರೆ ಶಾಲೆಯಿಂದ ತೆರೆದಂತೆ ಅಂತ. ಎಲ್ಲ ದೇವರುಗಳು ಈ ಭೂಮಿ ಮೇಲೆ ತಾಯಿಯ ರೂಪದಲ್ಲಿ ಕಾಣ್ತವೆ ಅಂತೇಳಿ ಹೆಣ್ಣನ್ನು ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಈ ಹೆಣ್ಣಿನ ಮೇಲೆ ಇವತ್ತು ಅತ್ಯಾಚಾರ, ದೌರ್ಜನ್ಯಗಳು ನಡೀತಾ ಇದೆ. ಸಾಕಷ್ಟು 2 ತಿಂಗಳಲ್ಲಿ ಹಲವಾರು ಅಪರಾಧ ಕೇಸುಗಳನ್ನ ನಾವು ಚಿಕ್ಕಬಳ್ಳಾಪುರದಲ್ಲೂ ಸಹ ನೋಡ್ತಾ ಇದ್ದೀವಿ. ಈ ಹೆಣ್ಣು ಮಕ್ಕಳು ಅಂತ ದೌರ್ಜನ್ಯದ ಬಗ್ಗೆ ಅದನ್ನ ನಿಲುಗಡೆ ಮಾಡ್ಬೇಕು ಅನ್ನೋ ತಮ್ಮ ಆಶಯ ಏನು, ತಮ್ಮ ಹೋರಾಟದ? ನೋಡಿ, ಹೆಣ್ಣು ಮಕ್ಕಳ ಮಹಿಳಾ ದಿನಾಚರಣೆ ಅಂದ್ರೆ ವರ್ಷದಲ್ಲಿ ಒಂದಿನ ಮಾರ್ಚ್ 8ನೇ ತಾರೀಕು ಸ್ಟೇಟಸ್ಗಳಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತ ಹಾಕೊಳ್ಳೋದಲ್ಲ. ವರ್ಷದಲ್ಲಿ ಒಂದು ದಿನ ಮಹಿಳೆಗೆ ನೀವೇನು ಆಚರಣೆ ದಯವಿಟ್ಟು ಯಾರು ಮಾಡಬೇಡಿ. ನಮಗೆ ವರ್ಷ ಪೂರ್ತಿ ಆಚರಣೆನೆ ಹೆಣ್ಣಿಗೆ. ಒಂದು ಹೆಣ್ಣು ಮನೆಯಲ್ಲಿ ಒಂದು ದಿನ ರಜಾ ತಗೊಳಕ್ಕಾಗಲ್ಲ. ಗಂಡಸರಿಗೆ ವಾರಕ್ಕೊಂದ್ಸರಿ ರಜಾ ಇರುತ್ತೆ, ಅಥವಾ ತಿಂಗಳಿಗೆ ಒಂದೆರಡು ವೀಕ್ ಆಫ್ ತಗೋಬಹುದು, ಅವರೇ ತಗೋಬಹುದು, ರಜಾ ತಗೋಬಹುದು. ಆದ್ರೆ ನಾವು ಹೆಣ್ಣುಮಕ್ಕಳು ರಜೆ ಅನ್ನೋದೇ ನಮ್ಮ ಲೈಫಲ್ಲಿ ಇಲ್ಲ. ನಮ್ಗೆ ವರ್ಷ ಪೂರ್ತಿ ದುಡಿತೀವಿ, ಕೆಲಸ ಮಾಡ್ತೀವಿ. ಕನಿಷ್ಠ ಗೌರವ ಕೊಡಿ. ಹೆಣ್ಣನ್ನ ಹೆಣ್ಣು ತರ ನೋಡಿ, ಒಂದು ಗೌರವ ಕೊಟ್ಟು ಮಾತಾಡುವಂಥದ್ದು ಸಂಸ್ಕಾರ ಬರಬೇಕು ನಮ್ಮಲ್ಲಿ ಜನಗಳಿಗೆ. ಇವತ್ತು ಒಂದು 5 ವರ್ಷದ ಮಗುವನ್ನ ಅತ್ಯಾಚಾರ ಮಾಡ್ತಾರೆ.
80 ವರ್ಷದ ಮುದುಕಿಯನ್ನ ಅತ್ಯಾಚಾರ ಮಾಡ್ತಾರೆ. ಅವಳು ಹೆಣ್ಣು ಅಂತ ಗೊತ್ತಾದ್ರೆ ಸಾಕು, ನೋಡೋ ದೃಷ್ಟಿನೇ ಬೇರೆ ಇದೆ. ದಯವಿಟ್ಟು ಇದೆಲ್ಲ ಬದಲಿಸ್ಕೋಬೇಕಾಗತ್ತೆ. ತಾಯಿಯೂ ಹೆಣ್ಣೆ, ಹೆಂಡತಿಯೂ ಹೆಣ್ಣೆ, ಅಕ್ಕ ತಂಗಿಯರು ಹೆಣ್ಣು ಮಕ್ಕಳೇ.